ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ, ನೆಹರು ನಂತರ ಮೂರನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂಥೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ, ಅದು ಹಾಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಮೂರ್ಖತನದ ನಿರ್ಧಾರ. ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ಪ್ರಾರಂಭ ಮಾಡಿದ್ದಾರೆ,
ಸರ್ಕಾರ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳ ಸಂಖ್ಯೆ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು 3ನೇ ಬಾರಿ, ನೆಹರು ನಂತರ 3ನೇ ಬಾರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೂ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೆಂಗೆ ಮುಕ್ತ ಆಗ್ತದೆ? ಇವತ್ತು ಏನಾದರೂ ಬರುವಂಥ ದಿನಗಳಲ್ಲಿ ಈಗೇನೋ ಒಂದು ಸ್ವಲ್ಪ ಸೀಟ್ ಹೆಚ್ಚಿಗೆ ಬಂದಿದೆ ಅಂತೇಳಿ ಅವ್ನು ಜಯರಾಮ್ ರಮೇಶ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಕಾಂಗ್ರೆಸ್ನಲ್ಲಿ ಅವನ ಸ್ಥಾನ ಭದ್ರ ಇಲ್ಲ, ಅದನ್ನು ಭದ್ರಪಡಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾತಾಡ್ತಾರೆ. ಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಏನು ಮೋದಿಯವರು ಸಂಕಲ್ಪ ಮಾಡಿದರೆ ಕಾಂಗ್ರೆಸ್ ಮುಕ್ತ ಅದು ಹಾಗೆ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.